ವಿಚಿತ್ರ ಹಾಗೂ ವಿಸ್ಮಯಕ್ಕೆ ಗಣಿನಾಡು ಚಾಮರಾಜನಗರ ಜಿಲ್ಲೆ ಸಾಕ್ಷಿಯಾಗಿದೆ. ನಿನ್ನೆ ಏನು ಭಾರೀ ಪ್ರಮಾಣದಲ್ಲಿ ಆಲಿಕಲ್ಲು ಮಳೆಯಾಗಿತ್ತು. ಆದರೆ ಆಲಿಕಲ್ಲು ಬಿದ್ದಂತಹ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಒಂದು ಅರ್ಧ ಗಂಟೆ, 1 ಗಂಟೆ ಅಥವಾ 1.5 ಗಂಟೆ ಒಳಗಾಗಿ ಬಿದ್ದಂತಹ ಆ ಒಂದು ಆಲಿಕಲ್ಲು ಅಂದರೆ ಮಂಜುಗಡ್ಡೆ ಸಂಪೂರ್ಣವಾಗಿ ಕರಗೋಗುತ್ತೆ, ನೀರಾಗಿ ಒಂದು ಪರಿವರ್ತನೆ ಆಗುತ್ತೆ. ಆದರೆ ನಿನ್ನೆ ಮಳೆ ಆಗಿ 24 ಗಂಟೆ ಕಳೀತಾ ಇದೆ. ತಾವು ಕೂಡ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ. 24 ಗಂಟೆ ಆದರೂ ಕೂಡ ಈ ಬಿದ್ದಂತಹ ಆಲಿಕಲ್ಲು ಇನ್ನೂ ಕೂಡ ಕರಗಿಲ್ಲ. ಹಾಗೆ ಆಗಿರುವಂಥದ್ದು ಸಂಪೂರ್ಣವಾಗಿ ಯಾವ ರೀತಿಯಾಗಿ ಮಂಜು ಕಟ್ಟಿದೆ ಅಂತ ಹೇಳಿ ತಾವು ಕೂಡ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ. ಯಾವ ರೀತಿಯಾಗಿ ಇನ್ನೂ ಕೂಡ ಇಷ್ಟೊಂದು ರಣ ಬಿಸಿಲಿದೆ. ರಣ ಬಿಸಿಲು ಇದ್ದಂತಹ ಸಂದರ್ಭದಲ್ಲೂ ಕೂಡ ಮಂಜುಗಡ್ಡೆ ಇನ್ನೂ ಕರಗಿಲ್ಲ, ಸಾಕಷ್ಟು ಪ್ರಮಾಣದಲ್ಲಿ ಹಾಗೇ ಇದೆ. ಎಲ್ಲೋ ಒಂದು ಕಡೆ ಮಂಜುಗಡ್ಡೆ ಅಂದರೆ ಆಲಿಕಲ್ಲು ಬಿದ್ದಂಥ ಸಂದರ್ಭದಲ್ಲಿ ಅರ್ಧ ಗಂಟೆ, 1 ಗಂಟೆ, 1.5 ಗಂಟೆಯಲ್ಲಿ ಸಂಪೂರ್ಣವಾಗಿ ಕರಗಿ ಹೋಗುತ್ತೆ. ಆದರೆ ಇದು ಮಾತ್ರ ಒಂದು ದಿನ ಆಗ್ತಾ ಇದೆ, 24 ಗಂಟೆ ಆಗ್ತಾ ಇದೆ. 24 ಗಂಟೆ ಆದರೂ ಕೂಡ ಈ ಒಂದು ಆಲಿಕಲ್ಲು ಕರಗಿಲ್ಲ. ಹಾಗಾಗಿ ರೈತರು ಕೂಡ ಸಾಕಷ್ಟು ಸಂಕಷ್ಟದಲ್ಲಿದೆ. ತಾವು ಕೂಡ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಈ ಒಂದು ನರ್ಸರಿ ಒಂದು ಕೊಲ್ಯಾಪ್ಸ್ ಆಗಿದೆ ಅಂತೇಳಿ. ಅಂದರೆ ಅಷ್ಟರ ಮಟ್ಟಿಗೆ ಅಷ್ಟೊಂದು ರಭಸವಾಗಿ ಆಲಿಕಲ್ಲು ಬಿದ್ದಂತಹ ಪರಿಣಾಮವಾಗಿ ಈ ನಿಲ್ಲಿಸಿದಂತಹ ನರ್ಸರಿ ಕೂಡ ಸಂಪೂರ್ಣವಾಗಿ ದರಶಾಹಿ ಆಗಿರುವಂಥದ್ದು. ಆ ನರ್ಸರಿಯ ಮೇಲ್ಗಡೆ ನೆಟ್ಗಳಿದೆ, ಆ ನೆಟ್ಗಳಲ್ಲೂ ಕೂಡ ಸಂಪೂರ್ಣವಾಗಿ ಮಂಜುಗಡ್ಡೆ ಕೂಡ ಕಟ್ಟಿರುವಂಥದ್ದು. ಅದೇ ರೀತಿಯಾಗಿ ನನ್ನ ಎಡಭಾಗದಲ್ಲಿ ತಾವು ಕೂಡ ನೋಡ್ತಾ ಇರ್ಬೋದು ಈ ಒಂದು ಏನು ಜಮೀನಿನ ಮಾಲೀಕರಿದ್ದಾರೆ, ನರ್ಸರಿ ಮಾಲೀಕರು ರಘು ಅಂತ ಹೇಳಿ. ಈ ರಘುವರ ಕೈಲೂ ಕೂಡ ಮಂಜುಗಡ್ಡೆ ಯಾವ ರೀತಿಯಾಗಿದೆ ಅಂತ ನೋಡ್ತಾ ಇದ್ದೀರಾ. ಅಂದರೆ 24 ಗಂಟೆ ಕಳೆದರೂ ಕೂಡ ಇನ್ನೂ ಆಲಿಕಲ್ಲು ಜಮೀನುಗಳಲ್ಲಿ ಗುಡ್ಡೆಯಾಗಿ ರಾಶಿಯಾಗಿ ಒಂದು ನಿಂತಿರುವಂಥದ್ದು. ಇದು ಸದ್ಯಕ್ಕೆ ಚಾಮರಾಜನಗರ ತಾಲೂಕಿನ ಚಾಮರಾಜನಗರ ಜಿಲ್ಲೆಯ ಒಂದು ವೀರಣ್ಣಪುರ ಗ್ರಾಮದಲ್ಲಿ ಕಾಣ್ತಾ ಇರುವಂತಹ ಒಂದು ವಸ್ತು ಸ್ಥಿತಿ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸೂರಜ್ ಪ್ರಸಾದ್, TV9 ಚಾಮರಾಜನಗರ.